ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ಎಗ್ ಬಿರಿಯಾನಿಯನ್ನು ನಾನು ಮಾಡ್ಕೊಂಡಿದ್ದೆ. ಆದರೆ ಎಲ್ಲ ಥರ ಬಿರಿಯಾನಿನೂ ತಿಂದು ಬೋರ್ ಆಗಿತ್ತು. ಅದಕ್ಕೋಸ್ಕರ ನಾನು ಇವತ್ತೊಂದು ಸ್ಪೆಷಲ್ ಆದ ಬಿರಿಯಾನಿ ಅಂತಲೇ ಹೇಳ್ಬೋದು. ಇವತ್ತು ಇದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಷಾಯವನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪು ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಒಂದೆರಡು ನಾನು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾನು ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಶುಂಠಿ ಪೌಡರ್. ನಾನು ಇದನ್ನು ತೋಟದಲ್ಲಿ ಬೆಳೆದಂತಹ ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಆ ನಂತರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನಿವಾಗ 1/4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದೆರಡು ಚಕ್ಕೆ ಮತ್ತು ಅದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶುಂಠಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನಾನಿವಾಗ ಅದನ್ನು ಕುಡಿತಾ ಇದ್ದೀನಿ. ನಾವಿವಾಗ ಈ ಕಬಾಬ್ ಆಗಲಿ ಏನಾದರೂ ಎಣ್ಣೆ ಅಂಶ ತಿಂದಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಗಂಟಲು ನಮಗೆ ಒಂಥರ ಕೆರೆತ ಎಲ್ಲ ಇರುತ್ತೆ ನೋಡಿ, ಅದಕ್ಕೆ ನಾವು ಈ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇವಾಗ ನಾನು ಬೆಳಗಿನ ತಿಂಡಿಗೆ ಎಗ್ ಬಿರಿಯಾನಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಥರ ಬಿರಿಯಾನಿನೂ ತಿಂದು ನಮಗೆ ಬೋರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸ್ಪೆಷಲ್ಲಾಗಿ ಒಂಥರ ಎಗ್ ಬಿರಿಯಾನಿಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನಿವಾಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ದೊಡ್ಡದಾದಂತಹ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು 10ರಿಂದ 12 ಹಸಿರು ಮೆಣಸಿನಕಾಯನ್ನು ನಾನು ಇಟ್ಕೊಂಡಿದ್ದೀನಿ. ಇಡಿಯಾಗಿಯೇ ಇಟ್ಕೊಂಡಿದ್ದೀನಿ. ಒಂದು 12 ಲವಂಗ ಮತ್ತು ಒಂದು 5-6 ಏಲಕ್ಕಿ ಮತ್ತು ಪುದೀನ ಇವೆಲ್ಲವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ನಾನು ಇವತ್ತು ಈ ಬಿರಿಯಾನಿಯನ್ನು ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ನೋಡಿ, ನಾನು ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಣ್ಣೆ ನಾವು ಅಡುಗೆಗೆಲ್ಲ ಉಪಯೋಗಿಸೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಈ ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ನಾನು ಕಟ್ ತಗೊಂಡಿದ್ದೀನಿ. ಈ ಎಗ್ ಬಿರಿಯಾನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈ ಈರುಳ್ಳಿ ಎಲ್ಲ ನಾವು ಇನ್ನೊಂದು ಥರ ಮಾಡ್ಕೊಳ್ಬೋದು. ಮೊದಲೇ ಫ್ರೈ ಮಾಡಿ ಇಟ್ಕೊಂಡು ಬಿಡಬೇಕು ಈರುಳ್ಳಿನ. ಆವಾಗ ನಾವು ಕೊನೆಯಲ್ಲಿ ಸೇರಿಸ್ಕೊಂಡ್ರೂ ಕೂಡ ಈ ಬಿರಿಯಾನಿಗೆ ಚೆನ್ನಾಗಾಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಗ್ಗರಣೆಗೆ ನಾನು ಇವಾಗ ಲವಂಗವನ್ನು ಹಾಕ್ಕೊಂಡೆ. ಇವಾಗ ಮರಾಠಿ ಹೂವು ಮತ್ತು ಅನಾನಸ್ ಹೂವು ಈ ಥರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಬಿರಿಯಾನಿಗೆ ಏನೇನೆಲ್ಲ ಹಾಕ್ಕೊಳ್ತೀವಿ ಅದೆಲ್ಲವನ್ನು ಕೂಡ ಮಸಾಲೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಇದಕ್ಕೆ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಲವಂಗ ಆಗಿರ್ಬೋದು, ಈ ಮರಾಠಿ ಮೊಗ್ಗಾಗಿರ್ಬೋದು, ಒಗ್ಗರಣೆಗೆ ಒಂಥರ ಎಣ್ಣೆ ಬಿಸಿಯಾಗಿರುತ್ತಲ್ಲ, ಆವಾಗ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿಯನ್ನು ಹಾಕಿ ಆನಂತರ ನಾನು ಇವೆಲ್ಲವನ್ನು ಹಾಕ್ಕೊಳ್ತೀನಿ. ಇವಾಗ ನಾನು ಈ ಟೊಮೆಟೊ ಹಣ್ಣನ್ನು ಮಿಕ್ಸಿ ಕೂಡ ಮಾಡಿ ಬೇಕಾದರೆ ನಾವು ಹಾಕ್ಕೊಳ್ಬೋದು. ಆದರೆ ನಾನು ಈ ರೀತಿಯಾಗಿ ಕಟರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತನೂ ಈ ರೀತಿಯಾಗಿ ಇದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿಯಲ್ಲಿ ಬೇಕಿದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಒಂದು 4 ಟೊಮೆಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಆ ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಎಲ್ಲವನ್ನು ಹಾಕ್ಬಿಟ್ಟು ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ. ನೋಡಿ, ಈ ರೀತಿಯಾಗಿ ಈ ಥರ ಕಟರ್ಗೆ ಹಾಕಿಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕೂಡ ನಾನಿವಾಗ ಕಟ್ ಮಾಡಿಕೊಂಡು ಆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಇವಾಗ ಎಲ್ಲ ಥರ ಬಿರಿಯಾನಿನೂ ತಿಂದಿರ್ತೀವಿ, ಅದರಲ್ಲೂ ಕೂಡ ಈ ರೀತಿ ಎಗ್ ಬಿರಿಯಾನಿಯನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದ್ರೆ ನಾವು ಬೇರೆ ಬಿರಿಯಾನಿನ ತಿನ್ನೋಕ್ಕೆ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿ ಇದನ್ನೇ ಇಷ್ಟಪಟ್ಟು ತಿಂತೀವಿ. ತುಂಬ ಈಸಿಯಾಗೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ಟಾಗಿದೆ. ಇವಾಗ ನೋಡಿ, ಒಗ್ಗರಣೆನೂ ಕೂಡ ಬೆಂದಿದೆ. ಅದಕ್ಕೆ ನಾನು ಈ ಪುಡಿ ಮಾಡಿ ಇಟ್ಕೊಂಡನಲ್ಲ, ಈ ಟೊಮೆಟೊ ಹಣ್ಣು, ಪುದೀನ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಈ ಮಿಕ್ಸಿಂಗನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಇದು ಫ್ರೈ ಆದ್ರೇ ಚೆನ್ನಾಗಾಗುತ್ತೆ ಎಗ್ ಬಿರಿಯಾನಿ. ಇಲ್ಲಾಂದರೆ ನಮಗೆ ಈ ಟೊಮೆಟೊ ಹಣ್ಣು ಮತ್ತು ಈ ಪುದೀನ, ಈ ಹಸಿರು ಮೆಣಸಿನ್ಕಾಯಿದು ಸ್ಮೆಲ್ಲೆಲ್ಲ ಬಂದು ಅಷ್ಟೊಂದು ಚೆನ್ನಾಗಾಗಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು
2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ಅದರದ್ದು ಸ್ಮೆಲ್ ಕೂಡ ಹೋಗಬೇಕು ನಮಗೆ. ಅದು ಹೋದರೆ ಮಾತ್ರ ನಮಗೆ ಬಿರಿಯಾನಿ ಚೆನ್ನಾಗಾಗುತ್ತೆ. ನೋಡಿ, ಈ ಟೊಮೆಟೊ ಹಣ್ಣು ಆಗಲಿ, ಈ ಪುದೀನ ಆಗಲಿ, ಹಸಿರು ಮೆಣಸಿಕಾಯಿ ಆಗಲಿ, ಅದರದ್ದು ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಅಚ್ಚ ಖಾರದ ಪುಡಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು, ಯಾಕೆಂದರೆ ನಾವು ಹಸಿರು ಮೆಣಸಿಕಾಯಿ ಹಾಕಿರ್ತೀವಲ್ಲ, ಅದೇ ತುಂಬಾ ಖಾರ ಇರುತ್ತೆ. ಖಾರ ಇಷ್ಟಪಡೋರು ಮಾತ್ರ ಈ ಖಾರದ ಪುಡಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಹಸಿರು ಮೆಣಸಿಕಾಯಿ ಖಾರನೇ ಸಾಕಾಗುತ್ತೆ. ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಧನಿಯಾ ಪೌಡರ್ನ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಇವಾಗ ನೋಡಿ, ನಾನು ಅಕ್ಕಿನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನೀರೆಲ್ಲ ನೀಟಾಗಿ ಇಳಿಸ್ಕೊಂಡು ನಾವು ಹಾಕ್ಕೊಳ್ಬೇಕು. ಇದ್ರ ನೀರನ್ನೆಲ್ಲ ತೆಗೆದು ಬಿಡಬೇಕು. ಈ ನೀರಂಶ ನಮಗೆ ಸ್ವಲ್ಪನೂ ಇರಬಾರ್ದು, ಯಾಕೆಂದರೆ ನಾವು ಅಕ್ಕಿ ನೀರು ಹಾಕ್ಕೊಳ್ಳುವಾಗ ನಮಗೆ ಗೊತ್ತಾಗಲ್ಲ. ಒಂದೊಂದು ಸರಿ ನೀರು ಜಾಸ್ತಿಯಾಗಿ ಮೆತ್ತಗಾಗೋದು ಅಥವಾ ನೀರು ಕಡಿಮೆ ಆಗಿ ಗಟ್ಟಿ ಆಗೋದು, ಈ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು. ಅಕ್ಕಿ ಎಲ್ಲ ನೀರು ತೆಗೆದ ನಂತರನೇ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ ಈ ಬಿರಿಯಾನಿ. ನೋಡಿ, ಈ ರೀತಿಯಾಗಿ 1-2 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿ ಹಾಕಿದ ನಂತರ ನಾನು 3 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡ್ರೆ ನಾನು 6 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬೇರೆ ಯಾವುದೇ ರೀತಿ ಹಾಲು ಏನನ್ನು ಸೇರಿಸ್ತಾ ಇಲ್ಲ. ಇದೇ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾವು ಇದನ್ನು ಸ್ವಲ್ಪ ಆವಾಗ ತಿರುಗಿಸ್ಕೊಳ್ತಾ ಇರಬೇಕು ಈ ಎಗ್ ಬಿರಿಯಾನಿ ಮಾಡುವಾಗ, ಆವಾಗ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೆಂತೆ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತೆ ಪೌಡರು ಮತ್ತು ಏಲಕ್ಕಿ ಪೌಡರ್ನ ಹಾಕೋದ್ರಿಂದ ನಮಗೆ ಬಿರಿಯಾನಿಯಲ್ಲಿ ತುಂಬಾ ಒಂಥರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿಯಾಗಿ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ, ಓ, ಇಲ್ಲಿ ಬಿರಿಯಾನಿ ರೆಡಿ ಮಾಡ್ತಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ನಾನು ಇವಾಗ ಕುದಿಯುವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನೇ ಇವಾಗಲೇ ಹಾಕಿದ್ರೆ ನಮಗೆ ಅದರದ್ದು ಸ್ಮೆಲ್ಲೆಲ್ಲ ಚೆನ್ನಾಗಿ ನೀಟಾಗಿ ಹಿಡ್ಕೊಳ್ಳುತ್ತೆ ಬಿರಿಯಾನಿಯಲ್ಲಿ. ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಕುದಿಯೋಕೆ ಆಗ್ತಾ ಇದೆ. ಇವಾಗ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕಬೇಕು ಅಂತ ಏನಿಲ್ಲ, ಆದ್ರೂ ಕೂಡ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಇವಾಗ ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇದೆಲ್ಲ ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಯಾಕೆಂದರೆ ಇದು ಎಗ್ ಬಿರಿಯಾನಿಯಲ್ಲಿ ಒಂದೊಂದೇ ಕಡೆ ಮಸಾಲೆ ನಿಂತರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈಗ ನೀರು ಕುದಿ ಬಂದ ನಂತರ ನಾನು ಮೊಟ್ಟೆಯನ್ನು ಒಡೆದುಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 3 ಮೊಟ್ಟೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಜಾಸ್ತಿ ಬೇಕಿದ್ರೇನೂ ಕೂಡ ಹಾಕ್ಕೊಳ್ಬೋದು. ಅಂದರೆ ತುಂಬ ಮೊಟ್ಟೆ ಆದ್ರೂ ಕೂಡ ಚೆನ್ನಾಗಾಗಲ್ಲ, ಅಂದರೆ ಬೇಯಿಸಿ ಬೇರೆ ಮೊಟ್ಟೆನ ಹಾಕ್ಕೊಳ್ತೀವಲ್ಲ, ಅದಕ್ಕೋಸ್ಕರ ನಾನು ಈಗ 3 ಮೊಟ್ಟೆನ ನಾನು ಹಾಗೆಯೇ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಹಾಗೆಯೇ ಅದು ಕುದಿಬೇಕು. ನಾವು ಇವಾಗ ಅಲುಗಾಡಿಸ್ಬಾರ್ದು. ಇವಾಗ ಅಲುಗಾಡಿಸಿದ್ರೆ ಮೊಟ್ಟೆ ಎಲ್ಲ ಒಡೆದು ಒಂಥರ ಎಲ್ಲ ಕಡೆ ಹರಡ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಅಲುಗಾಡ್ಸೋಕ್ಕೆ ಹೋಗಬಾರ್ದು. ನೋಡಿ, ಇದೆಲ್ಲ ಬೆಂದಾದ ನಂತರ ನಾವು ಒಂದು ಸರಿ ಹಾಗೆಯೇ ಮಡ್ಚಿ ಹಾಕಬೇಕು. ನಾವು ಈ ನೀರು ಕುದಿ ಬಂದ ನಂತರನೇ ನಾವು ಈ ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಎಲ್ಲ ಕದರಾಡಿ ಹೋಗಿಬಿಡುತ್ತೆ, ನಾವು ಮೊಟ್ಟೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಈ ಅನ್ನದಲ್ಲೆಲ್ಲ ಮೊಟ್ಟೆ ಸಿಕ್ಕಿದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ನಾನು ಇವಾಗ ಹಾಕಿದ್ದೀನಿ. ನೋಡಿ, ಆ ರೀತಿಯಾಗಿ ಹಾಕಿ ಅದೆಲ್ಲ ಬೆಂದಾದ ನಂತರನೇ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾವು ಈ ಮೊಟ್ಟೆ ಎಷ್ಟು ಹಾಕಿದ್ದೀವಿ ಅಷ್ಟು ಮೊಟ್ಟೆನೂ ಇದರಲ್ಲಿ ಇದೆ. ಇಲ್ಲಾಂದರೆ ನಾವು ಸಡನ್ ಹಾಕಿ ಹೀಗೆ ತಿರುಗ್ಸೋಕೆ ಹೋಗ್ಬಿಟ್ರೆ ನಮಗೆ ಮೊಟ್ಟೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಎಲ್ಲ ಒಂಥರ ಕದರಾಡ್ಕೊಂಡು ಹೋಗಿಬಿಡುತ್ತೆ. ಅಷ್ಟೊಂದು ಚೆನ್ನಾಗಾಗಲ್ಲ ನಮಗೆ. ರೈಸಲ್ಲೆಲ್ಲ ಮೊಟ್ಟೆದು ಅದೊಂಥರ ಸಿಕ್ಬಿಡುತ್ತೆ. ನೋಡಿ, ಇವಾಗ ಎಷ್ಟು ಇಡಿಯಾಗಿ ಎಷ್ಟು ಚೆನ್ನಾಗಿದೆ ಮೊಟ್ಟೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಆಗಿದೆ. ಒಂದು 10 ನಿಮಿಷ ನಾವು ಮುಚ್ಚಿಬಿಟ್ಟು ಒಂದು ಹಾಗೆಯೇ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ಈ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ನಮಗೆ ಚಿಕನ್ ಬೇಕು ಅಂತಲೇ ಇಲ್ಲ. ಈ ಥರ ಬಿರಿಯಾನಿನ ಒಂದು ಸರಿ ಮಾಡಿ ನೋಡಿ, ಪುನಃ ನಾವು ಬೇರೆ ಬಿರಿಯಾನಿ ಮಾಡೋಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ನೋಡಿ, ಈ ರೀತಿಯಾಗಿ ಎಲ್ಲ ನಾವು ಪುಡಿ ಮಾಡಲಿಲ್ಲ ಅಂದರೆ ಈ ಥರ ಮೊಟ್ಟೆ ಎಲ್ಲ ಹಾಗೆಯೇ ನಮಗೆ ತಿನ್ನೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನಾವು
ಈ ಅಕ್ಕಿ ಎಲ್ಲ ಹಾಕಿದ ಮೇಲೆ ನೀರೆಲ್ಲ ಹಾಕ್ತೀವಿ ನೋಡಿ. ನೀರೆಲ್ಲ ಹಾಕಿದ ನಂತರ ಕುದಿ ಬರುತ್ತಲ್ವ, ಆವಾಗ ನಾವು ಮೊಟ್ಟೆಯನ್ನು ಒಡೆದುಬಿಟ್ಟು ಹಾಗೇ ಬಿಟ್ಬಿಡಬೇಕು, ತಿರುಗ್ಸೋಕೆ ಹೋಗಬಾರ್ದು. ತಿರುಗಿಸಿದ್ರೆ ಪುಡಿ ಪುಡಿಯಾಗಿ ಅನ್ನದಲ್ಲೆಲ್ಲ ಸಿಕ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಲ್ಲ. ನೋಡಿ ಇವಾಗ ನಾನು ಈ ರೀತಿಯಾಗಿ ಬೇಯಿಸಿರೋ ಮೊಟ್ಟೆಯನ್ನು ಕೂಡ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿನೂ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮೊಟ್ಟೆ ಬಿರಿಯಾನಿಯನ್ನು ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಮೊಟ್ಟೆ ಬಿರಿಯಾನಿನ ತುಂಬ ಥರ ಮಾಡ್ಕೊಳ್ತಾರೆ, ಇದರಲ್ಲೂ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಚಿಕನ್ ಕಬಾಬನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಚಿಕನನ್ನು ಚೆನ್ನಾಗಿ ತೊಳ್ಕೊಂಡು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದುಬಿಟ್ಟು ನಾನಿವಾಗ ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಎರಡು ಮೊಟ್ಟೆಯನ್ನು ನಾನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನು 1 kgಯಷ್ಟು ಚಿಕನನ್ನು ತಗೊಂಡಿದ್ದೀನಿ. ನೋಡಿ 1 kg ಚಿಕನಿಗೆ ನಮಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2 ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನೇ ಗುದ್ದಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ನಾನೊಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಅಂದರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ದೊಡ್ಡದಾಗಿಯೇ ನಾನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಗೇ ಕಲ್ಲಲ್ಲಿ ಗುದ್ದಿ ಇಟ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ನೋಡಿ ಇವಾಗ ಇದಕ್ಕೆ ನಾನು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಒಂದು 3 ನಿಂಬೆಹಣ್ಣನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಫುಡ್ ಕಲರನ್ನಾಗಲಿ ಅಥವಾ ಶಾಪಲ್ಲಿ ತಗೊಂಡಿರುವಂತಹ ಮಸಾಲೆ ಪೌಡರನ್ನಾಗಲಿ ನಾನೇನು ಇಲ್ಲಿ ಹಾಕ್ತಾ ಇಲ್ಲ. ಕಬಾಬ್ ಪೌಡರ್ ಆಗಲಿ ಅಥವಾ ಏನೂ ಕೂಡ ಹಾಕ್ತಾ ಇಲ್ಲ. ನಾನೇ ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಕಬಾಬ್ ಕೂಡ. ಅದರಲ್ಲೂ ಕೂಡ ಈ ಕಲರೆಲ್ಲ ಹಾಕಿ ನಮಗೆ ತುಂಬ ಕಲರ್ ಕಾಣಿಸುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಏನಿಲ್ಲ. ಇದೇ ರೀತಿ ಖಾರ ಪುಡಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಾಡಿಕೊಂಡ್ರೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಒಂದು 20 ನಿಮಿಷ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಈ ಒಂದೊಂದೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಬಾಬನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನು ಈ ಥರ ಕಬಾಬನ್ನು ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಒಂದು ಸರಿ ಮಾಡಿದ್ದೆ ಎಣ್ಣೆಯನ್ನು ಮತ್ತೆ ಪುನಃ ನಾನು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಒಂದು ಸರಿ ಬೆಂದಾದ ನಂತರನೇ ನಾವು ಮಡಚಬೇಕಾಗುತ್ತೆ, ಇಲ್ಲಾಂದರೆ ಅದು ಸಡನ್ನಾಗಿ ಮಡ್ಚೋಕೆ ಹೋದರೆ ಅದೆಲ್ಲ ಕೋಟಿಂಗ್ ಎಲ್ಲ ಬಿಟ್ಕೊಂಡು ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ಮತ್ತು ಎಣ್ಣೆನೂ ಕೂಡ ಫುಲ್ ಒಂಥರ ಹಾಳಾದಂಗೆ ಆಗಿಬಿಡುತ್ತೆ, ಕಲರೆಲ್ಲ ಅದು ಪುಡಿ ಎಲ್ಲ ಬಿಟ್ಕೊಂಡು. ನೋಡಿ ಈ ರೀತಿಯಾಗಿ ಒಂದು ಸರಿ ಮಡ್ಚ್ಕೊಂಡ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಾವು ಈ ಥರ ಮಡ್ಚ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಕಬಾಬೆಲ್ಲ ರೆಡಿಯಾಗಿದೆ. ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಯಾವುದೇ ರೀತಿಯಾದಂತಹ ಪೌಡರನ್ನು ಯೂಸ್ ಮಾಡ್ದೇನೂ ಕೂಡ ಈ ರೀತಿಯಾಗಿ ಕಬಾಬನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಶಾಪ್ನಲ್ಲಿ ಸಿಗುವಂತಹ ಈ ಕಬಾಬ್ ಪೌಡರ್ನ ಹಾಕ್ತೇನೂ ಕೂಡ ನಾವು ಎಷ್ಟು ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಈ ಥರ ಕಬಾಬನ್ನು ಮಾಡ್ಕೊಳ್ಬೋದು. ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ಕಬಾಬ್ ಕೂಡ, ಒಂದು ಮೆತ್ತಗಾಗೋದಾಗಲಿ ಅಥವಾ ಏನೂ ಇಲ್ಲ. ಕಲರು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ನಾನು ಯಾವುದೇ ರೀತಿಯಾದಂತಹ ಫುಡ್ ಕಲರ್ ಏನು ಕೂಡ ಹಾಕಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇವತ್ತು ಸಂಡೇ ಸ್ಪೆಷಲ್ ಆದ್ದರಿಂದ, ಸಂಡೇ ಅಂದರೆ ಈ ಆಫೀಸಿಗೆ ಹೋಗೋರು ಜಾಬ್ ಮಾಡೋರಿಗೆ ಮಾತ್ರ ರಜೆ ಇರುತ್ತೆ, ಆದರೆ ಮನೇಲಿರೋರಿಗೆ ಯಾವತ್ತೂ ಕೂಡ ರಜೆ ಇರೋದಿಲ್ಲ. ಅವರಿಗೆ ಯಾವತ್ತೂ ರಜೆ ಅನ್ನೋದೇ ಅನ್ನೋದಿಲ್ಲ, ಯಾವಾಗಿಂದು ಮಾಮೂಲು ಕೆಲಸ ಇದ್ದೇ ಇರುತ್ತೆ. ಹಾಗೆಯೇ ಸಂಡೇ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇರುತ್ತೆ. ಅಡುಗೆನೂ ಕೂಡ ಅಷ್ಟೇ, ಸಂಡೇ ಸ್ಪೆಷಲ್ ಮಾಡೋದಾಗಲಿ ಏನಾದ್ರೂ ಕೂಡ ಇದ್ದೇ ಇರುತ್ತೆ ಕೆಲಸಗಳು. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.